ಸಂಸತ್ಗೆ ನುಗ್ಗಿದ ಪ್ರಕರಣದ ಮಾಸ್ಟರ್ ಮೈಂಡ್ ಅರೆಸ್ಟ್ ಆಗಿದ್ದಾನೆ. ದೆಹಲಿ ಪೊಲೀಸರಿಗೆ ಶರಣಾದಂತಹ ಲಲಿತ್ ಮೋಹನ್ ಝಾ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ 4 ಆರೋಪಿಗಳು. ಈಗ ಮತ್ತೊಬ್ಬ ಆರೋಪಿ ಲಲಿತ್ ಝಾ ಕೂಡ ಬಂಧನವಾಗಿದೆ. 4 ಫೋನ್ಗಳಲ್ಲಿ ಲಲಿತ್ ಕೊಂಡೊಯ್ದಿದ್ದ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿದೆ. ದೇಶದಾದ್ಯಂತ ಒಂದು ರೀತಿಯಲ್ಲಿ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿ ಮಾಡಿತ್ತು. ಸಂಸತ್ಗೆನೆ ನುಗ್ಗಿದ್ರು. ಇದು ಒಂದು ರೀತಿಯಲ್ಲಿ ಸೆಕ್ಯೂರಿಟಿ ಬ್ರೀಚ್ ಅನ್ನುವಂತಹ ಪ್ರಕರಣ. ಈಗ ಮೊದಲ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಸಂಸತ್ಗೆ ನುಗ್ಗಿದಂತಹ ಪ್ರಕರಣದ ಮಾಸ್ಟರ್ ಮೈಂಡ್ ಈಗ ಅರೆಸ್ಟ್ ಆಗಿದ್ದಾನೆ. ದೆಹಲಿ ಪೊಲೀಸರಿಗೆ ಲಲಿತ್ ಮೋಹನ್ ಝಾ ಶರಣಾಗಿರುವಂಥದ್ದು. ಈತನೇ ಮಾಸ್ಟರ್ ಮೈಂಡ್. ಲೋಕಸಭೆಯಲ್ಲಿ ನಿನ್ನೆ ಆದಂತಹ ಭಯಾನಕ ಭದ್ರತಾ ಲೋಪ, ದುಷ್ಕರ್ಮಿಗಳ ತಂಡ ನಡೆಸಿರುವಂತಹ ಕಲರ್ ಸ್ಮೋಕ್ ದಾಳಿ ದೊಡ್ಡ ಸಂಚಲನವನ್ನೇ ಎಬ್ಬಿಸಿತ್ತು. ಸೆರೆ ಸಿಕ್ಕವರೆಲ್ಲ ಉಗ್ರರ, ನಕ್ಸಲರ, ಕ್ರಿಮಿನಲ್ಗಳ, ಒಂದು ರೀತಿ ಈ ಎಲ್ಲ ಪ್ರಶ್ನೆಗಳು ಕೂಡ ಹುಟ್ಟಿಕೊಂಡಿತ್ತು. ಈಗಾಗಲೇ 4 ಆರೋಪಿಗಳು ಸೆರೆ ಸಿಕ್ಕಿದ್ರು. ಈಗ ಲಲಿತ್ ಸರೆಂಡರ್ ಆಗಿದ್ದಾನೆ. ನಿನ್ನೆ ಸಂಸತ್ತಿನ ಒಳಗೂ ಹೊರಗೂ ಕೂಡ ಬಣ್ಣದ ಹೊಗೆಯನ್ನ ಸಿಡಿಸಿದ್ರು. ಸಾಗರ್ ಶರ್ಮಾ, ಮನೋರಂಜನ್, ನೀಲಂ, ಅಮೋಲ್ ಶಿಂದೆ 4 ಈಗಾಗಲೇ ಬಂಧನಕ್ಕೆ ಒಳಗಾಗಿದ್ರು. ಆರೋಪಿಗಳು ಅರೆಸ್ಟ್ ಆಗಿದ್ರು. ಈಗ ಮತ್ತೊಬ್ಬ ಆರೋಪಿ ಲಲಿತ್ ಝಾ ಕೂಡ ಬಂಧನವಾಗಿದೆ. ಆತನೇ ಸರೆಂಡರ್ ಆಗಿರುವಂಥದ್ದು. ಇವರ ವಿರುದ್ಧವಾಗಿ ಹಲವಾರು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಒಂದು ರೀತಿಯಲ್ಲಿ ಇದು ದೊಡ್ಡ ಚರ್ಚೆಗೂ ಕೂಡ ಕಾರಣವಾಗಿದೆ. ಸಂಸತ್ನ ಒಳಗೇನೆ ನುಗ್ಗಿ ಒಂದು ರೀತಿಯಲ್ಲಿ ದಾಂಧಲೆಯನ್ನು ಸೃಷ್ಟಿ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ, ದೆಹಲಿ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಈಗಾಗಲೇ 4 ಆರೋಪಿಗಳನ್ನ ಬಂಧಿಸಲಾಗಿದೆ. ಈಗ ಮತ್ತೊಬ್ಬ ಆರೋಪಿ ಲಲಿತ್ ಝಾ ಆತನೇ ಸರೆಂಡರ್ ಆಗಿದ್ದಾನೆ ಅಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ಸಂಸತ್ ಭವನದಲ್ಲಿ ದಾಂಧಲೆ ಎಬ್ಬಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 4 ಮಂದಿಯನ್ನ ಬಂಧಿಸಲಾಗಿದೆ. ಸಂಸತ್ನ ಒಳಗೆ ದಾಂಧಲೆ ಎಬ್ಬಿಸಿದಂತ 2 ಬಂಧಿಸಲಾಗಿದೆ. ಸಂಸತ್ನ ಹೊರಗಡೆ ಪ್ರತಿಭಟನೆ ಮಾಡಿದಂತ 2 ಬಂಧಿಸಲಾಗಿದೆ. ಒಟ್ಟು 4 ಬಂಧಿಸಲಾಗಿದೆ. ಇನ್ನಿಬ್ಬರನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ, ಅವರಿಗೆ ನೆಲೆಯನ್ನ ಕೊಟ್ಟವರಿಗೆ. ಇನ್ನು ಮುಖ್ಯವಾಗಿ ಸಂಸತ್ ಒಳಗೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಮೊಬೈಲ್ ಅನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಆ ಮೊಬೈಲ್ ಅನ್ನ ಲಲಿತ್ ಝಾ ಅನ್ನುವಂತ ಇನ್ನೊಬ್ಬ ಯುವಕನ ಬಳಿ ಕೊಟ್ಟು ಹೋಗಿರ್ತಾರೆ. ಮತ್ತೆ ಸಂಸತ್ ಬಳಿ ಪ್ರತಿಭಟನೆ ಮಾಡೋರು ಕೂಡ ಲಲಿತ್ ಝಾ ಜೊತೆಗೆ ಮೊಬೈಲ್ ಕೊಟ್ಟು ಹೋಗಿರ್ತಾರೆ. ಒಟ್ಟು 4 ಮೊಬೈಲ್ ಲಲಿತ್ ಝಾ ಬಳಿ ಇರುತ್ತೆ. ಮತ್ತೆ ಸಂಸತ್ ಹೊರಗಡೆ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಲಲಿತ್ ಝಾ ಆ ಒಂದು ವಿಡಿಯೋವನ್ನು ಕೂಡ ಮಾಡಿರ್ತಾನೆ. ಅದನ್ನ ಬೇರೆ ಬೇರೆ ಕಡೆ ಶೇರ್ ಮಾಡಿರ್ತಾನೆ. ನಂತರ ಇವರು ಅರೆಸ್ಟ್ ಆದ ನಂತರ ಲಲಿತ್ ಝಾ ನಾಪತ್ತೆ ಆಗಿರ್ತಾನೆ. ಆತ ಎಲ್ಲಿದ್ದಾನೆ ಅನ್ನುವಂಥದ್ದು ಪತ್ತೆ ಆಗೋದಿಲ್ಲ. ದೆಹಲಿ ಪೊಲೀಸರ ವಿಶೇಷ ತಂಡ ಆತನನ್ನ ಹುಡುಕೋದಕ್ಕೆ ಪ್ರಯತ್ನವನ್ನ ಮಾಡುತ್ತೆ. ಬೇರೆ ಬೇರೆ ರಾಜ್ಯಗಳಿಗೆ ಸಂದೇಶವನ್ನ ರವಾನೆ ಮಾಡುತ್ತೆ. ಆಯಾ ರಾಜ್ಯ ಪೊಲೀಸರಿಗೆ ಈತ ಝಾ ತಲೆಮರೆಸ್ಕೊಂಡಿರೋ ಬಗ್ಗೆ ಮಾಹಿತಿಯನ್ನ ರವಾನಿಸ್ತಾರೆ. ಆದ್ರೆ ಇವತ್ತು ಝಾ ನೇರವಾಗಿ ಪೊಲೀಸ್ ಠಾಣೆಗೆ ತೆರಳಿದ್ದಾನೆ. ಅಲ್ಲಿ ಸರೆಂಡರ್ ಆಗಿದ್ದಾನೆ. ತಪ್ಪೊಪ್ಪಿಕೊಂಡು ಈಗ ಸರೆಂಡರ್ ಆಗಿರ್ತಕ್ಕಂಥದ್ದು. ಈಗ ಆತನನ್ನ ಬಂಧಿಸಲಾಗಿದೆ. ಬಂಧಿಸಿ ಆತನನ್ನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ಈತನೇ ಈ ಒಂದು ಸಂಸತ್ ಒಳಗೆ ಹೋಗಿ ಯಾವ ರೀತಿ ಪ್ಲಾನ್ ಮಾಡಿ ಅಲ್ಲಿ ಒಂದು ಇದನ್ನ ಸ್ಫೋಟ ಮಾಡ್ಬೇಕು, ಸಿಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾವ ರೀತಿ ಪ್ಲಾನ್ ಮಾಡಿದ್ದ ಅನ್ನೋದಕ್ಕೆ ಈ ಝಾ ಎನ್ನುವ ವ್ಯಕ್ತಿಯೇ ಕಾರಣ ಅನ್ನುವಂತಹದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಮತ್ತೆ ಈತ ಮಾಸ್ಟರ್ ಮೈಂಡ್ ಅನ್ನುವಂಥದ್ದು ಕೂಡ ಹೇಳಲಾಗ್ತಿದೆ. ಮತ್ತೆ ಬಹುಮುಖ್ಯವಾಗಿ ಈತನ ಬಳಿ ಮೊಬೈಲ್ ಫೋನ್ಗಳಿದ್ವು. ಅಂದ್ರೆ ಈಗ ಯಾರು ಆರೋಪಿಗಳನ್ನ ಬಂಧಿಸಲಾಗಿದೆ ಅವರ ಮೊಬೈಲ್ ಫೋನ್ಗಳಿದ್ವು. ಈಗ ಪೊಲೀಸರಿಗೆ ಹೆಚ್ಚಿನ ತನಿಖೆ ಮಾಡ್ಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತೈತಿ. ಹೆಚ್ಚಿನ ಮಾಹಿತಿ ಲಭ್ಯ ಆಗಿರ್ಲಿಲ್ಲ. ಮೊಬೈಲ್ ಫೋನ್ ನಿಂದ ಹೆಚ್ಚಿನ ಮಾಹಿತಿ ಲಭ್ಯ ಆಗುತ್ತೆ. ಈಗ ಈತನ ಬಳಿ ಮೊಬೈಲ್ ಫೋನ್ಗಳಿದ್ವು. ಈತ ಮೊಬೈಲ್ ಫೋನ್ಗಳು ತಂದು ಕೊಟ್ನೋ ಇಲ್ವೋ ಅನ್ನುವಂಥದ್ದು ಕೂಡ ಬಹಳಷ್ಟು ದೊಡ್ಡ ಪ್ರಶ್ನೆ ಆಗಿರತಕ್ಕಂಥದ್ದು. ಒಂದ್ ವೇಳೆ ಈತ ಮೊಬೈಲ್ ಸಮೇತ ಬಂದು ಸರೆಂಡರ್ ಆಗಿದ್ರೆ ಪೊಲೀಸರಿಗೆ ಇನ್ನು ಹೆಚ್ಚಿನ ಮಾಹಿತಿ ಸಿಗುತ್ತೆ. ಮತ್ತೆ ಇವರ ಹಿನ್ನೆಲೆ ಬಗ್ಗೆ ಮತ್ತೆ ಇವರು ಯಾವ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಪೊಲೀಸರಿಗೆ ಸಿಗುತ್ತೆ. ಓಕೆ ಹರೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ.